ಕರ್ನಾಟಕದಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಿತ್ತಾಟ ಜೋರಾಗಿದೆ. ಸಿಎಂ ಸ್ಥಾನವನ್ನ ತಮಗೆ ನೀಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಆದರೆ ಬಾಕಿ ಉಳಿದಂತ 2.5 ವರ್ಷಗಳ ಅವಧಿಗೂ ತಾವೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಅವಧಿಯನ್ನ ಪೂರ್ಣಗೊಳಿಸುತ್ತೇನೆ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈಗ ದೊಡ್ಡ ತಲೆನೋವಾಗಿದೆ. ಅಂತಿಮವಾಗಿ ಈ ಕುರ್ಚಿ ಕದನದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸಕ್ಕೆ ಕರೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳಿದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವರು ಹೇಳಿದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ಪಟ್ಟದ ಫೈಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಸ್ಟ್ಯಾಂಡ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದಿದ್ದಾರೆ. ಹೈಕಮಾಂಡ್ ಡಿಕೆ ಶಿವಕುಮಾರ್ಗೂ ಕಾಲ್ ಮಾಡಿದ್ರು, ನನಗೂ ಕಾಲ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದೇನೆ. ಅಲ್ಲಿಗೆ ಬಂದಾಗ ಇಬ್ರು ಕೂಡ ಚರ್ಚೆ ಮಾಡ್ತೇವೆ. ಹೈಕಮಾಂಡ್ ಅವರು ಹೇಳಿದಂತೆ ನಾನು ಕೇಳ್ತೇನೆ ಅಂದಿದ್ದಾರೆ. ಹೈಕಮಾಂಡ್ ಅವರು ಹೇಳಿದಂತೆ ಕೇಳ್ತೀನಿ, ದೆಹಲಿಗೆ ಕರೆದ್ರೆ ಹೋಗ್ತೀನಿ ಅಂದಿದ್ದಾರೆ. ಹೈಕಮಾಂಡ್ ಅವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳಿದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವರು ಹೇಳಿದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಕರೆದ್ರೆ ಹೋಗ್ತೀವಿ. ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಇಂದು ಅಧಿಕೃತವಾಗಿ ಸಿಎಂ ಡಿಸಿಎಂ ನಡುವೆ ಮೊದಲ ಬಾರಿಗೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆಶಿಯಿಂದ ಇವತ್ತು ಸಿಎಂ ಮನವೊಲಿಸುವಂತ ಕಸರತ್ತು ನಡೆಯುತ್ತೆ. ಅತ್ತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ನತ್ತ ಒಟ್ಟು ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಇತ್ಯರ್ಥ ಆಗದೆ ಹೋದ್ರೆ ದೆಹಲಿಯಲ್ಲಿ ಸಂಧಾನ ಫಿಕ್ಸ್ ಅನ್ನಲಾಗಿದೆ. ದಲಿತರಿಗೆ ಸಿಎಂ ವಿಚಾರ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನಾನೇನ್ ದೆಹಲಿಗೆ ಹೋಗೋದಿಲ್ಲ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ತಗೋತಾರೆ. ರಾಜಕಾರಣದಲ್ಲಿ ಪಕ್ಷ ಹಲವು ವಿಚಾರ ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಮಾಡ್ತಾರೆ. ಖರ್ಗೆ ಅವರು ರಾಜ್ಯದವರೇ ಆಗಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಮರ್ಥರಾಗಿದ್ದಾರೆ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಅಂದಮೇಲೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಸರಿಯಲ್ಲ ಅಂದಿದ್ದಾರೆ. ಡಿಸಿಎಂನ ತೆಗೆದು ಹಾಕೋ ಶಕ್ತಿ ನನಗಿಲ್ಲ. ಅದನ್ನ ಹೈಕಮಾಂಡ್ ಅದು ಹೈಕಮಾಂಡ್ ನೋಡ್ಕೊಳ್ತಾರೆ. ನೋಡಿ ರಾಜಕಾರಣದಲ್ಲಿ ಪಕ್ಷ ಹಲವಾರು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ ತೆಗೆದುಕೊಳ್ತದೆ. ನಂದೊಂದು ಒಪಿನಿಯನ್ ಹೇಳುವುದು, ನಿಮ್ದೊಂದು ಒಪಿನಿಯನ್ ಹೇಳುವುದು, ದಟ್ ಇಸ್ ನಾಟ್ ಗುಡ್. ಇದನ್ನು ಹೈಕಮಾಂಡ್ ನೋಡ್ತಾ ಇದೆ. ಸಮರ್ಥ ನಾಯಕರು ಖರ್ಗೆ ಸಾಹೇಬ್ರೆ ಎಐಸಿಸಿ ಅಧ್ಯಕ್ಷರಿರೋದ್ರಿಂದ ಅವ್ರಿಗೆ ಈ ರಾಜ್ಯದ ಎಲ್ಲ ಆಗು ಹೋಗುಗಳು ಗೊತ್ತಿರೋದ್ರಿಂದ ಇದನ್ನು ಸರಿಯಾಗಿ ಸರಿ ಮಾಡತಕ್ಕಂಥ ಕೆಲಸ ಆಗುತ್ತೆ. ಸಿದ್ದರಾಮಯ್ಯನವರ ಹಾವಭಾವ ನೋಡಿದ್ರೆ ಸುಲಭವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ಸುತ್ತೆ ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಗಂಗಾವತಿಯಲ್ಲಿ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆ ಒಳ ಒಪ್ಪಂದ ಆಗಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ ಅನ್ಸುತ್ತೆ. ರಾಜ್ಯದಲ್ಲಿ ದೇವರಾಜು ಅರಸ್ ಅವರು ಸಿಎಂ ಆಗಿರುವಂತಹ ಅವಧಿ, ಆ ದಾಖಲೆಯನ್ನ ಮುಗಿದ ತಕ್ಷಣ ಸಿದ್ದರಾಮಯ್ಯ ಕೆಳಗಿಳಿದ್ದಾರೆ. ಸಿದ್ದರಾಮಯ್ಯ ದಾಖಲೆಯೂ ಆಗಲಿ, ಡಿಕೆಶಿ ಆಶಯವೂ ಈಡೇರಲಿ ಅಂದಿದ್ದಾರೆ.
ಅಧಿಕಾರ ಮಾತನ್ನ ಅವರೇನು ಡಿ.ಕೆ. ಶಿವಕುಮಾರ್ ಅವರು ಇಂಡೈರೆಕ್ಟ್ ಆಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸುಸೂತ್ರ ಬಗ್ಗೆ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದು ನಮ್ಮ ಭಾವನೆ. ಆಡಳಿತ ಯಂತ್ರ ವಿಫಲ ಆಗಿದೆ. ಪಕ್ಷದಲ್ಲಿ ಪಕ್ಷ ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ಧಾರ ತಗೊಳ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ಆದರೆ ನನ್ನ ಒಂದು ಅನುಭವದಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಸುಲಭವಾಗಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡ್ತಾರೆ ಅನ್ನೋ ಲಕ್ಷಣ. ಇನ್ನು ಪಟ್ಟದ ಫೈಟ್ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಅವರನ್ನ 2 ದಿನದಲ್ಲಿ ಹೈಕಮಾಂಡ್ ಕರೆಸಬಹುದು, ಮಾತಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೆಸೇಜ್ ಹೋಗಬೇಕಲ್ಲ, 2 ದಿನದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಒಂದು ಮೆಸೇಜ್ ಹೋಗ್ಬೇಕಲ್ಲ, ಹೇಳ್ತಾರೆ ಇನ್ನು 2 ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರೆಸುತ್ತೆ, ಮಾತನಾಡ್ತಾರೆ ಅಂತ. ಬಟ್ ಎಲ್ಲಿ ಗೊಂದಲನೇ ಇಲ್ಲ, ಸುಮ್ನೆ ಆಗ್ತಾ ಇದೆ, ಪರವಾಗಿಲ್ಲ. ಬಟ್ ಎಲ್ಲ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಸೊ ನಮ್ಗನ್ಸುತ್ತೆ 2 ದಿನದಲ್ಲಿ ಇದೆಲ್ಲ ಬಗ್ಗೆ. ಒಕ್ಕಲಿಗ ಸ್ವಾಮೀಜಿ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನ ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ. ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ, ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ಹೇಳ್ತಾರೆ ಇನ್ನು 2 ದಿನದಲ್ಲಿ ಹೈಕಮಾಂಡ್ ಬಹುಶಃ. ಸಿಎಂ ಕುರ್ಚಿ ಫೈಟ್ಗೆ ಸ್ವಾಮೀಜಿಗಳು ಎಂಟ್ರಿ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವಾಮೀಜಿ ರಿಯಾಕ್ಟ್ ಮಾಡಿದ್ರೆ ನಾನೇ ರಿಯಾಕ್ಟ್ ಮಾಡಬೇಕು ಅಂತ ಇದೆಯಾ? ನನಗೆ ಯಾವುದೇ ವಿಚಾರ ಗೊತ್ತಿಲ್ಲ. ನನಗೆ ಲಿಮಿಟೇಷನ್ ಇದೆ. ಲಿಮಿಟೇಷನ್ ದಾಟಿ ಎಲ್ಲಾ ವಿಚಾರವನ್ನ ಮಾತಾಡೋದಕ್ಕೆ ಆಗಲ್ಲ. ಟೈಮ್ ಬಂದ್ಮೇಲೆ ಎಲ್ಲವನ್ನೂ ಮಾತಾಡ್ತೀನಿ ಅಂತ ಸಚಿವರಾದಂತಹ ಚಲುವರಾಯಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ನಾನು ಅವೆಲ್ಲ ಯಾವ ವಿಚಾರದಲ್ಲೂ ರಿಯಾಕ್ಟ್ ಮಾಡಲ್ಲ ಸರ್. ನಿಮ್ಮ ಕಮ್ಯುನಿಟಿ ಸ್ವಾಮೀಜಿಗಳು ಹೇಳ್ತಿದ್ದಾರೆ ಸರ್. ಅದಕ್ಕೆ ನಮ್ಮ ಕಮಿಟಿ ಸ್ವಾಮೀಜಿಗಳು ಮಾಡಿದ್ರೆ ರಿಯಾಕ್ಟ್ ಮಾಡ್ಬೇಕು ಅಂತಿದ್ಯಾ? ಯಾರು ಒಂದ್ ನಿಮಿಷ ಕೇಳಪ್ಪ ದಯವಿಟ್ಟು. ಈಗ ನೀವು ಕೇಳಿದ್ರಿ, ನನಗಿದು ಯಾವುದು ವಿಚಾರ ಗೊತ್ತಿಲ್ಲ ಅಂದೆ. ಹಿಂಗೆ ಹೇಳ್ಬೇಕು ಅಂತ ನೀವು ಪಾಠ ಹೇಳ್ಕೊಟ್ರೆ ಗೊತ್ತಾಗಿಲ್ಲ ಅಂತೆಲ್ಲ. ಒಂದು ಎಲ್ರಿಗೂ ಒಂದು ಲಿಮಿಟೇಷನ್ ಇದೆ. ನನಗೆ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಪಾರ್ಟಿ ವಿಚಾರನ ನಾನೆಲ್ಲ ಮಾತನಾಡ್ತಕ್ಕಂಥ ಸೂಕ್ತ. ನಾನು ಅವೆಲ್ಲ ಯಾವ ವಿಚಾರದಲ್ಲೂ ರಿಯಾಕ್ಟ್. ರಾಜಕೀಯ ಶಕ್ತಿ ಇಲ್ಲದೆ ಇದ್ರೆ ಕುರುಬ ಸಮುದಾಯ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೆದಂತಹ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದಾರೆ. ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಪರ ನಿಂತಿದ್ದೀರಿ, ಅದಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಸಮುದಾಯ ಉದ್ಧಾರ ಮಾಡುವವರ ಹಿಂದೆ ನಿಂತು ಅವರಿಗೆ ಬೆಂಬಲ ಕೊಡಬೇಕು. ರಾಜಕೀಯ ಶಕ್ತಿ ಪಡೆದು ದಕ್ಕಿಸಿಕೊಳ್ಳೋದು ಸುಲಭ ಅಲ್ಲ. ಸಿಎಂ ಸ್ಥಾನ ಪಡೆದುಕೊಂಡ್ರೆ ಅದನ್ನು ಉಳಿಸಿಕೊಳ್ಳೋದು ಕಷ್ಟ ಅಂತ ಹೇಳಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಸಮುದಾಯದ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ, ಅಂತ ನಾಯಕರಿಗೆ ಹಿಂದೆ ನಿಂತು ಅವರಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಬೇಕು. ನಮ್ಮ ಸಮುದಾಯದವರು, ಬರೀ ನಮ್ಮ ಸಮುದಾಯದವರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹಿಂದುಳಿದ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವಕಾಶ ವಂಚಿತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಅವ್ರ ಬೆನ್ನಿಂದ ನಿಂತು ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಗಳನ್ನ ನಮ್ಮ ಸಮುದಾಯದವರಿಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ, ಅವಕಾಶ ವಿಶೇಷ ವರ್ಗದವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ರಾಜಕೀಯ ಶಕ್ತಿ ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದವರು ಏನಾದ್ರು ಮುಖ್ಯಮಂತ್ರಿ